ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಇಟ್ಸ್ ಮೀ ಪ್ರಿಯಾ ತನು ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇದು ಥರ್ಸ್ಡೇ ವ್ಲಾಗ್ ಆಗಿರುತ್ತದೆ. ನಾವು ಬೆಳಗ್ಗೆ ಎದ್ದು ನನ್ನ ಮಗನಿಗೆ ಸ್ಕೂಲ್ಗೆ ಕಳಿಸ್ಬಿಟ್ಟು ನೆಕ್ಸ್ಟು ನಮ್ಮ ಮನೆ ಹಿಂದೆ ಇದ್ದರು, ಅವ್ರದ್ದು ತೋಟ ಇತ್ತು ಹೂವಿಂದು. ಅವರು ಹೂವು ಕೇಳಿದ್ವಿ. ಸರಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವೇ ಹೋಗಿ ಕಿತ್ಕೊಂಡು ಬನ್ನಿ ಅಂತ ಹೇಳಿದರು. ಸೊ ಅದಕ್ಕೆ ನಾವು ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವೇ ಹೋಗಿ ಕಿತ್ಕೊಂಡು ಬಂದ್ವಿ. ಅದೇನೋ ನಾನು ವಿಡಿಯೋ ಶೂಟ್ ಮಾಡ್ಕೊಂಡಿಲ್ಲ. ನೆಕ್ಸ್ಟು ಇನ್ನೊಂದು ಹಳ್ಳಿಗೆ ಹೋಗಿ ಅಲ್ಲಿ ನಮಗೆ ಬೇಕಾದವರಿದ್ದರು, ಅಲ್ಲಿ ಸ್ವಲ್ಪ ತಗೊಂಡು ಬಂದ್ವಿ ಹೂವು. ಇಷ್ಟೆಲ್ಲ ಮಾಡೋಷ್ಟರಲ್ಲಿ 11 ಆಗಿತ್ತು. ಆವಾಗ ಬಂದು ಟಿಫನ್ ಮಾಡಿ ನೆಕ್ಸ್ಟು ರೆಡಿ ಆಗಿಬಿಟ್ಟು ನಾವು ಹಾಗೇ ಶಾಪಿಂಗ್ ಹೋಗಿ ಬಂದುಬಿಡೋಣ ಹಬ್ಬಕ್ಕೆ, ಇಲ್ಲಾಂದರೆ ನಮಗೆ ಕೆಲಸಗಳು ಮುಗಿಯಲ್ಲ ಅಂದರು ನಮ್ಮ ಹಸ್ಬೆಂಡು. ಸರಿ ಅಂದ್ಬಿಟ್ಟು ಮನೆಯಲ್ಲಿನೇನು ಕೆಲಸ ಮಾಡ್ಕೊಂಡಿಲ್ಲ, ಟಿಫನ್ ತಿಂದಿದ್ದು ರೆಡಿಯಾಗಿ ಹೋಗಿದ್ದು ಅಷ್ಟೇ. ಆವತ್ತು ನಾವು ಮನೆ ಎಲ್ಲ ಬಿಡೋ ಅಷ್ಟರಲ್ಲಿ 12 ಆಗಿತ್ತು. ಆವಾಗ ಸ್ಟಾರ್ಟ್ ಆದ್ವಿ ನಾವು ಬೈಕಲ್ಲಿ. ಸೊ ಆವಾಗ ನಾನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ, ನಿಮಗೂ ತೋರಿಸೋಣ ಏನೇನು ಸಿಗುತ್ತೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಅಂದ್ಬಿಟ್ಟು ನಿಮಗೆ ವ್ಲಾಗ್ನ ಮಾಡ್ತಾಯಿದ್ದೀನಿ ನಾನು. ನೀವು ನೋಡಿ ನಮ್ಮ ಚಿಕ್ಕಬಳ್ಳಾಪುರ ಯಾವ ರೀತಿ ಇದೆ ಏನು ಅಂತ ನೀವು ನೋಡ್ತಿರಲ್ಲ. ನೀವು ಯಾಕಂದರೆ ನೋಡಿರಲ್ಲ ಅಲ್ವಾ, ಎಲ್ಲಿಂದನೋ ನೋಡ್ತಿರಲ್ಲ ನಮ್ಮ ಬ್ಲಾಗ್ಸ್ ಎಲ್ಲನೂ. ನಾನು ನಿಮ್ಮ ಸಿಟಿ ನೋಡಿರಲ್ಲ, ನೀವು ನಮ್ಮ ಸಿಟಿ ನೋಡಿರಲ್ಲ. ಸೊ ಹಾಗಾಗಿ ನಮ್ಮ ಸಿಟಿನ ನಿಮಗೆ ತೋರಿಸೋಣ ಅಂದ್ಬಿಟ್ಟು ನಾನು ಈ ಫಸ್ಟ್ ಬ್ಲಾಗ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಟೈಮ್ ನಾನೀಗ ಎಲ್ಲೋದ್ರೂ ಬ್ಲಾಗ್ ಮಾಡ್ಕೊತೀನಿ. ಸೊ ಇದು ಸ್ವಲ್ಪ ನನಗೆ ಅಭ್ಯಾಸ ಆಗಿಬಿಟ್ಟಿದೆ ವಿಡಿಯೋ ಮಾಡ್ಕೊಳ್ಳೋದು. ಸೊ ಅದಕ್ಕೆ ಹೋಗೋವಾಗ ನಾನು ಈ ವಿಡಿಯೋ ಶೂಟ್ ಮಾಡಿಕೊಂಡೆ. ಇದೆಲ್ಲ ನಮ್ಮದು KSRTC ಬಸ್ ಸ್ಟ್ಯಾಂಡ್ ಇದು ನಮ್ಮ ಆಟೋಗಳಿದೆಲ್ಲ ಇಲ್ಲಿ ನಮ್ಮೂರಿಗೆ ಅಲ್ಲೇ ನಾವು ಹತ್ತೋದು. ಇದೆಲ್ಲನೂ ಬಸ್ ಸ್ಟ್ಯಾಂಡೇ ಇದು. ಬಸ್ಸುಗಳು ಬರುತ್ತೆ, ಬಟ್ ನಮಗೆ ಟೈಮಿಂಗ್ಸ್ ಪ್ರಕಾರ ಅಲ್ವಾ, ನಮ್ಗೆ ಆಟೋಗಳು ಇರುತ್ತೆ, ನಾವು ಆಟೋದಲ್ಲಿ ಬಂದುಬಿಡ್ತೀವಿ. ನಮ್ಮೂರಿಗೆ 20 ರೂಪೀಸ್ ತಗೊತಾರೆ. ಬಸ್ಸಲ್ಲಾದರೆ ಫ್ರೀ ಅಲ್ವಾ, ಬಸ್ ಯಾವಾಗ ಬರುತ್ತೆ ಏನೋ ನಮಗೂ ಗೊತ್ತಿಲ್ಲ, ಆಟೋದಲ್ಲಿ ಬಂದುಬಿಡ್ತೀವಿ. ಬೇಕಾದರೆ ನಮ್ಮ ಹಸ್ಬೆಂಡ್ ಇಲ್ಲ ಅಂದರೆ ಆಟೋಗೆ ಬಂದುಬಿಡ್ತೀನಿ ನಾನು. ಇದೆಲ್ಲನೂ ನೋಡ್ತೀರಾ ಎಷ್ಟೊಂದು ಟ್ರಾಫಿಕ್ ಇದೆ. ಹಬ್ಬಕ್ಕೆ ಪರ್ಚೇಸಿಂಗ್ ಬಂದಿರ್ತಾರಲ್ಲ ಜನರು. ಸೊ ಇದೆಲ್ಲನೂ ಸಿಗ್ನಲ್ಲು ನೋಡಿರಿ, ಎಲ್ಲಿಂದ ಎಲ್ಲಿ ನೋಡಿದ್ರೂ ಟ್ರಾಫಿಕ್ಕೇ ಇದೆ ಆವತ್ತಿನ ದಿನ ಅಂತೂ. ಹಬ್ಬ ನನಗೆ ನೋಡಿ 2 ಕಣ್ಣು ಸಾಲಿಲ್ಲ, ಏನಪ್ಪ ಇಷ್ಟೊಂದು ಜನ ಇದ್ದಾರೆ, ಇಷ್ಟು ಜನದಲ್ಲಿ ನಾವು ಹೋಗಿ ಯಾವಾಗ ಪರ್ಚೇಸಿಂಗ್ ಮಾಡಬೇಕು ಅಂತ ಅನಿಸ್ಬಿಟ್ಟಿತ್ತು ನನಗೆ. ಈಗ ನಾವು ಒಬ್ಬ ಪರ್ಸನ್ನ ಮೀಟ್ ಮಾಡಬೇಕಿತ್ತು. ಅವ್ರನ್ನ ಮೀಟ್ ಮಾಡಿಕೊಂಡು ನೆಕ್ಸ್ಟು ಹಾಗೇ ನನ್ನ ಮಗಂದು ಬಟ್ಟೆ ತೊಗೊಂಡು ಬಂದಿದ್ವಿ. ರಾಮ್ರಾಜ್ ಕಾಟನ್ ಅದರಲ್ಲಿ ಪಂಚೆ ಮತ್ತು ಶರ್ಟ್ ಆ ಬ್ರ್ಯಾಂಡಿಂದು ಬಟ್ಟೆ ತೊಗೊಂಡು ಬಂದಿದ್ವಿ. ಅವು ಸ್ವಲ್ಪ ದೊಡ್ಡದಾಗ್ಬಿಟ್ಟಿತ್ತು. ನಮ್ಮದು ಸತ್ಯನಾರಾಯಣ ಸ್ವಾಮಿ ರಥಕ್ಕೆ ತೊಗೊಂಡು ಬಂದಿದ್ವಿ ಹಾಕ್ಕೊಂಡ್ಲಿ ಅಂತ. ಅದು ನೋಡಿದ್ರೆ ಅದು ತುಂಬ ದೊಡ್ಡದು ಬಂದುಬಿಟ್ಟಿತ್ತು. ಸೊ ಅದಕ್ಕೆ ಪಕ್ಕಕ್ಕೆ ಇಟ್ಬಿಟ್ಟು ಹೆಂಗಾನೆ ಇರಲಿ ಅಂದ್ಬಿಟ್ಟು ಪ್ಯಾಂಟು ಶರ್ಟ್ ತಂದಿದ್ದೆ, ಅದೇ ಹಾಕಿದೆ. ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಬಿಡು ಅಂದ್ಬಿಟ್ಟು ಅದಕ್ಕೆ ಆ ಪರ್ಸನ್ನ ಮೀಟ್ ಮಾಡಿಕೊಂಡು ಹಾಗೇ ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋಕ್ಕೆ ಅಂತ ಹೋಗಿದ್ವಿ. ತುಂಬ ಚೆನ್ನಾಗಿರುತ್ತೆ, ರಾಜಲಕ್ಷ್ಮಿ ಅಂತ ಅಂಗಡಿ ನೇಮ್. ಅದು ತುಂಬ ಚೆನ್ನಾಗಿರುತ್ತೆ. ನಾವೊಂದು 10 ವರ್ಷದಿಂದನೂ ಅಲ್ಲೇ ಪರ್ಚೇಸ್ ಮಾಡೋದು. ನನಗೆ ಕುರ್ತಾಸು, ನಮ್ಮ ಹಸ್ಬೆಂಡ್ಗೆ ಪ್ಯಾಂಟು ಶರ್ಟು, ನನ್ನ ಮಗನಿಗೆ ಬಟ್ಟೆ ಎಲ್ಲೇನು ಬೇಕಿದ್ರೂ ನಾವು ಅಲ್ಲಿಗೆ ಹೋಗೋದು ತೊಗೊಂಡು ಬರೋಕ್ಕೆ. ನೋಡಿರಿ ಯಾವ ಥರ ಇದೆ ಅಂದ್ಬಿಟ್ಟು ಅಂಗಡಿನೂ ಅಲ್ಲಿ ಏನೇನೋ ಬಂದಿತ್ತು. ಫ್ಲವರ್ಸ್ ಅಂತೆ, ಫ್ರೂಟ್ಸ್ ಅಂತೆ. ಫ್ರೂಟ್ಸ್ ಅಂದರೆ ಅಲ್ಲಿ ನಾವು ನೋಡೇ ಇರಲ್ಲ ಅಂಥ ಫ್ರೂಟ್ಸು. ನೆಕ್ಸ್ಟು ಬ್ಯಾಂಗಲ್ಸು, ಇನ್ನು ಅದೇ ನಮ್ಮ ಶಾಪಿಂಗ್ ಏನೇನು ಬೇಕೋ ಹಬ್ಬಕ್ಕೆ ಅವೆಲ್ಲನೂ ಬಂದಿತ್ತು. ನಾವು ನಮ್ಗೆ ಏನೇನು ಬೇಕೋ ಅವೆಲ್ಲ ನಾನು ತಗೊಂಡೆ. ನನಗೆ ಬ್ಯಾಂಗಲ್ಸ್ ಬೇಕಿತ್ತು ತಗೊಂಡೆ. ನೆಕ್ಸ್ಟು ಎಲೆ ಅಡಿಕೆ ಬೇಕಿತ್ತು ತಗೊಂಡೆ. ನೆಕ್ಸ್ಟು ಫ್ಲವರ್ಸ್ ಏನೂ ತಗೊಂಡಿಲ್ಲ, ನಾವು ಹೋಗಿ ಮುಂಚೆನೇ ಕಿತ್ಕೊಂಡ್ಬಂದಿದ್ವಲ್ಲ ಹೊಲದಲ್ಲಿ. ಸೊ ಅದಕ್ಕೆ ನಾನು ಫ್ಲವರ್ಸ್ ಏನೂ ತಗೊಂಡಿಲ್ಲ. ಸ್ವೀಟ್ಸ್ ಬೇಕಿತ್ತು ತಗೊಂಡೆ, ಫ್ರೂಟ್ಸು ತಗೊಂಡೆ. ಸ್ಯಾರಿ ತಗೊಂಡಿಲ್ಲ, ಯಾಕಂದರೆ ಸ್ಯಾರಿ ನಾನು ಮುಂಚೆನೇ ತಗೊಂಡಿದ್ದೆ ಅಲ್ಲ, ನಮ್ಮ ಸತ್ಯನಾರಾಯಣ ಸ್ವಾಮಿ ರಥಕ್ಕೆ ಬೇಕಿತ್ತು. ಆವಾಗೇ 3 ಸ್ಯಾರಿನೂ ನಾನು ಪರ್ಚೇಸ್ ಮಾಡಿಬಿಟ್ಟಿದ್ದೆ. ನೆಕ್ಸ್ಟ್ ಎಲ್ಲ ಯಾರು ಹೋಗೋದು, ಪದೇ
ಯಾರು ಹೋಗೋದು ಸ್ಯಾರಿ ತರೋಕ್ಕೆ ಅಂದ್ಬಿಟ್ಟು ಮುಂಚೆನೇ ತಗೊಂಡು ಬಂದುಬಿಟ್ಟಿದ್ದೆ ನಾನು. ನೆಕ್ಸ್ಟು ನನಗೆ ಇನ್ನೇ ರಾಖಿ ಬೇಕಿತ್ತು, ರಾಖಿ ತಗೊಂಡೆ. ನನ್ನ ತಮ್ಮನಿಗೆ ಕಟ್ಟೋಣ ಅಂದ್ಬಿಟ್ಟು ರಾಖಿ ತಗೊಂಡೆ. ಅದರಲ್ಲಿ ಒಂದು ನನ್ನ ರಿಲೇಷನ್ನಲ್ಲಿ ಒಬ್ಬರು ಅಣ್ಣ ಬಂದಿದ್ದರು, ಅವ್ರಿಗೆ ಕಟ್ಟಿದೆ. ನಮ್ಮ ಹಸ್ಬೆಂಡ್ ಕಟ್ಟು ಅಂದರು, ಕಟ್ಟಿದೆ. ಅವ್ರಿಗೆ ಎಷ್ಟು ಖುಷಿ ಆಯಿತು ಗೊತ್ತಾ. ಅವರು ಫಸ್ಟ್ ಟೈಮ್ ಅಂತೆ ರಾಖಿ ಕಟ್ಟಿಸ್ಕೊಂಡಿದ್ದು, ಇನ್ಯಾರೂ ಕಟ್ಟಿರಲಿಲ್ಲಂತೆ. ಅವ್ರ ಸಿಸ್ಟರ್ಸ್ ಎಲ್ಲ ಇದ್ರೂ ಯಾರೂ ಕಟ್ಟಿಲ್ಲಂತೆ. ನಾನು ಕಟ್ಟಿದೆ ಅಲ್ಲ, ಫೋನ್ ಮಾಡಿಬಿಟ್ಟು ನನಗೆ ಇವತ್ತೆಷ್ಟು ಖುಷಿ ಆಗ್ತಾಯಿದೆ. ಆ ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕೆ ನನಗೆ ಆಗ್ತಾಯಿಲ್ಲ. ಅಷ್ಟೊಂದು ಖುಷಿ ಆಯಿತು. ಏನೋ ನನಗೆ ಮುಂಚೆ ಹೇಳಿದ್ದಿದ್ರೆ ಏನಾದರೂ ಕೊಡಿಸ್ತಾ ಇದ್ದೆಯಲ್ಲ, ನನಗೆ ಹೇಳಿಲ್ಲ, ನೀನು ಸಡನ್ನಾಗಿ ಕಟ್ಟಿಬಿಟ್ಟೆ ಅಂದರು. ಪರವಾಗಿಲ್ಲ ಬಿಡಿ, ನಮಗೇನು ಅಂದೆ ನಾನು. ಗಿಫ್ಟ್ಗೋಸ್ಕರ ಅಲ್ಲ ನಾವು ರಾಖಿ ಕಟ್ಟೋದು, ನಮಗೆ ಅಂದರೆ ಅಣ್ಣನ ಥರ ಇರಬೇಕು ಅಂದ್ಬಿಟ್ಟು ನಾವು ರಾಖಿ ಕಟ್ಟಿದ್ದು, ಪರವಾಗಿಲ್ಲ ಅಂದೆ. ಆಮೇಲೆ ಅವರು ಖುಷಿ ಪಟ್ಕೊಂಡ್ರು. ಇನ್ನು ನನ್ನ ಬ್ರದರ್ಗೆ ಇನ್ನೂ ಕಟ್ಟಿಲ್ಲ, ಅವರೇನೋ ಸಂಡೇ ಬರ್ತಾರೆ ಅಂತ ಹೇಳಿದರು. ಹಾಗಾಗಿ ನನ್ನ ಬ್ರದರ್ಗೆ ಇನ್ನೂ ಕಟ್ಟಿಲ್ಲ. ನನ್ನ ಬ್ರದರ್ಗೆ ಕಟ್ಟಿದ ಮೇಲೆ ನಾನು ವೀಡಿಯೋ ಮಾಡಿಕೊಂಡು ಅದನ್ನು ನಾನು ವೀಡಿಯೋ ಹಾಕ್ತೀನಿ. ಫ್ರೆಂಡ್ಸ್, ನಿಮಗೆ ವ್ಲಾಗ್ ಹೇಗಿದೆ ಏನೋ ನಮಗೆ ಕಮೆಂಟ್ ಮಾಡಿ. ಇಷ್ಟೇ ಫ್ರೆಂಡ್ಸ್, ವ್ಲಾಗ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.